ಓಕೆ ಅಮ್ಮು ಬೆಳಗ್ಗೆ ಏನು ಮಾಡ್ತಾ ಇದೆಯಾ ಅದು ಎಲ್ಲ ನಿಂಗೆ ವಿಶ್ ಮಾಡೋರು ಅವ್ರಿಗೆ ನಾನು ರಿಪ್ಲೈ ಮಾಡ್ತೀನಿ. ಪ್ರತಿ ಸಲಿನೂ ಏನಂದರೆ ನಂಗೆ ಯಾರ್ಯಾರೆಲ್ಲ ವಿಶ್ ಕಳಿಸಿರ್ತಾರಲ್ಲ ಅದಕ್ಕೂ ಕುತ್ಕೊಂಡು ಇವರೇ ರಿಪ್ಲೈ ಮಾಡ್ತಾರೆ ನೋಡಿ ವಾಟ್ಸಪ್ಪಲ್ಲಿ ಅವ್ರಿಗೆ ಯಾರ್ಯಾರು. ತುಂಬ ಹೃದಯದ ಧನ್ಯವಾದಗಳು ಅಣ್ಣ. ದಿವಸ ಬೇಗ ಎದ್ದು ಸ್ನಾನ ಗಿನ ಮಾಡ್ಕೊಂಡು ಬೇಗ ದೇವಸ್ಥಾನಕ್ಕೆ ಹೋಗೋಣ ಬಿಟ್ಬಿಟ್ಟು ಆಟಾಡ್ಕೊಂಡು ಕೂತಿದ್ಯಾ ಅಮ್ಮ ನೀನು. ರಾತ್ರಿ ಮಲ್ಕೊಂಡಾಗ್ಲೇ 2 ಗಂಟೆ ಮಲ್ಕೋಬೇಡ ಅಂತ 12 ಗಂಟೆವರೆಗೂ ಎಚ್ಚರವಾಗಿ ಕೂರಿಸ್ಬಿಟ್ಟು ನನ್ನನ್ನು ಈಗ ಬೈತಾ ಇದೆಯಾ ನೀನು? ನಾನು ಎದ್ದಿಲ್ವ ಬೇಗನೆ? ಏನಿಲ್ಲ, ನಾನು ಎದ್ಮೇಲೆ ನೀನು ಎದ್ದಿರೋದು. ಸರಿ ಪಾಪ ಹೋಗು. ಹಲೋ, ವೆಲ್ಕಮ್ ಬ್ಯಾಕ್ ಟು ಬೈ. ಸಾರಿ, ನಾನು ಹೇಳೋದೇ ಮರ್ತೋಗ್ಬಿಟ್ಟೆ. ಬೈಯೋದು ಮಾತ್ರ ಬೈತಾ ಇದೆಯಾ ನೀನು ನನಗೆ? ಹೇಳು. ಏನು? ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ಬ್ಲಾಗ್ಸ್ ಕನ್ನಡ. ಆ್ಯಂಡ್ ಇವತ್ತಿನ ಈ ವ್ಲಾಗು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ನಿಮ್ಗೆ ಆಲ್ರೆಡಿ ತಮ್ಮನೇರಲ್ಲಿ ಗೊತ್ತಾಗೋಗಿರುತ್ತೆ ನಾನು ಇವಾಗ ಪೋಸ್ಟ್ ಮಾಡೋ ಅಷ್ಟರಲ್ಲಿ. ಸಾಯಂಕಾಲ ಸಿಗೋಣ ಎಲ್ಲರೂ. ಇಲ್ಲ, ಈಗ ಸ್ನಾನ ಮಾಡಿಕೊಂಡು ಫಸ್ಟು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಅದೇ ಮೊದಲನೇ ಕೆಲಸ. ಆಮೇಲೆ ಬೇರೆ ಪಾರ್ಟಿ ಅದು ಇದು ಎಲ್ಲ. ಫಸ್ಟು ದೇವಸ್ಥಾನ. ದೇವಸ್ಥಾನ ಬಾಯ್ ಬಾಯ್. ಬಂದ ಹಲೋ, ಏನು ಎಷ್ಟು ಆಗ್ತೀನಿ ನೋಡಿ. ಹಾಂ ಹಾಂ ಸರ್, ದಯವಿಟ್ಟು ನಾಳೆ ನೀವು ಈ ಬೈಕೆಲ್ಲ ಬರಬೇಕು. ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಿಸಿದ್ರು ಇವರು ಮತ್ತು ಇವ್ರ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು. ಪ್ರತಿ ವರ್ಷವೂ ಅಷ್ಟೇ ನನ್ನ ಬರ್ಡೇನ ಅವ್ರು ಅಷ್ಟೇ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರ ಬರ್ಡೇನೂ ನಾನು ಅಷ್ಟೇ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀನಿ. ನಮ್ಮಿಬ್ಬರು ಬರ್ಡೇ ಬಂದರೆ ಅವ್ರ ಬರ್ಡೇ ಬಂದಾಗ ಅವ್ರಿಗೆ ಅಷ್ಟು ಖುಷಿ ಇರುತ್ತೋ ಎಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಸಖತ್ ಖುಷಿ ಇರುತ್ತೆ. ನನ್ನ ಬರ್ಡೇ ಬಂದಾಗ ಅವ್ರು ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿರ್ತಾರೆ. ಆದರೆ ಇನ್ನೊಂದೇನೆಂದರೆ ಬೇರೆ ಟೈಮಲ್ಲಿ 12 ಗಂಟೆ ಅಲ್ಲ 2 ಗಂಟೆ ಆದರೂ ಎದ್ದಿರ್ಬೋದು, ಬಟ್ ಈ ಥರ ಯಾವತ್ತಾದರೂ ಹಿಂಗೆ ಎದ್ದಿರಬೇಕು 12 o'clockವರೆಗೂ ಅಂದಿದ್ದು ದಿನಾನೇ ನಿದ್ದೆ ಬರೋದು ಜಾಸ್ತಿ ಬೇಗ. ಎಸ್, ರೆಡಿಯಾಗಾಯಿತು. ಇಬ್ಬರು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬನ್ನಿ, ತಾಯಿ ಆಶೀರ್ವಾದ ನಿಮಗೂ ಸಿಗಲಿ, ಒಳ್ಳೇದು ಮಾಡಲಿ. ನಮ್ಮ ಮನೆ ಪಕ್ಕದಲ್ಲಿ ಮನೆ ಕಟ್ಟಿದ್ದಾರೆ, ತುಂಬ ಸೌಂಡು. ಕೆಳಗಡೆ ಹೋಗೋಣ ಬನ್ನಿ. ಒಳ್ಳೆ ದರ್ಶನ ಆಯಿತು ಇವತ್ತು. ಪ್ರಸಾದ ಕೂಡ ಸಿಕ್ತು ನೋಡಿ, ಬಳ್ಳೆ. ಅಮ್ಮ ಮಗಳು ಕೊಡ್ಬೇಕಲ್ಲ ಬರ್ಡೇ. ಅವ್ರು ಹೇಳ್ತಿದ್ರು, ನಾನು ಅವಾಗಿಂದನೂ ಇನ್ನೂ ಯಾರಿಗೂ ಅದು ಕೊಡೋಕ್ಕೆ ಆಗಿರಲಿಲ್ಲ, ಹಾಗೆ ಇತ್ತು ಪ್ರಸಾದ ಬಳೆ ಎಲ್ಲ ಅಂತ. ನಾನು ಹೋದ ತಕ್ಷಣ ಇವತ್ತು ಹೆಂಗೋ ಬಳೆ ಸಿಕ್ತು, ಅದು ಖುಷಿ ಆಯ್ತು ಇವತ್ತು ಇದು ಸಿಕ್ಕಿದ್ದಕ್ಕೆ. ಪ್ರಸಾದ ಕೊಟ್ಟರು. ಈಗ ಒಂಥರ ಸಮಾಧಾನ. ದೇವಸ್ಥಾನ ಮುಗಿದ್ಮೇಲೆ ಆಯ್ತು. ಇನ್ಮೇಲೆ ಏನೇ ಬೇರೆ ಕೆಲಸ ಇದ್ರು ಅವ್ರಿಗೇನು ಕೆಲಸ ಇಲ್ಲ, ನನಗಿದೆ. ಏನು? ಅವ್ರು ರೆಡಿ ಆಗೋದು ಒಂದೇ ಕೆಲಸ ಇದೆ ಅಷ್ಟೇ. ನಿಂಗೇನು ಕೆಲಸ ಇದೆ ಹೇಳು? ತುಂಬ ಕೆಲಸ ಇದೆ. ತುಂಬ ಅದರಲ್ಲಿ 1-2-3 ಹೇಳಲ್ಲ. ಈಗ ತುಂಬ ಕೆಲಸ ಅಂದಮೇಲೆ 1-2-3 ಕೆಲಸ ಹೇಳ್ಬೇಕು. ಹೇಳಲ್ಲ ಪ್ಲೀಸ್. ಯಾಕೆ ಹೇಳ್ಬೇಕು? ನಿಮ್ಗೆ ಯಾಕೆ ಬೇಕಾವೆಲ್ಲ? ಮತ್ತೆ ಕೇಳಿದೆ ತುಂಬ ಕೆಲಸ ಇದೆ ಅಂತ ಮತ್ತೆ ಹೇಳ್ಬೇಡ. ನಾನು ಹೇಳಲ್ಲ. ಏನು ಇವಾಗ ಹೇಳಲ್ಲ? ಹಾಗಾದ್ರೆ ನಿಮ್ಗೆ ಯಾಕೆ ಬೇಕಾವಲ್ಲ? ನನ್ನ ಹತ್ರ ಕೇಳಿದೆ ಮತ್ತೆ ನೀನು ಇಷ್ಟೇ ಹೇಳ. ಆ ಡೈಲಾಗ್ ಅಲ್ವಾ, ಅದಕ್ಕೆ ನಿಂಗೆ ಯಾಕೆ ಬೇಕು, ನಿಂಗೆ ಯಾಕೆ ಹೇಳ್ಬೇಕು ಅಂತ ಅಂಬರೀಷ್ ಅವ್ರ ಡೈಲಾಗ್ ಹೊಡಿತಾರೆ ಅಲ್ಲ ಅಮ್ಮ? ಹೌದೌದಮ್ಮ. ನಾನು ಇವತ್ತಿಂದ ಬರ್ಡೇಯಿಂದ ಆದಷ್ಟು ಡೈಲಿ ವ್ಲಾಗ್ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. 100% ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ವ್ಯೂಸ್ ಕಮ್ಮಿ ಆಗ್ತಾ ಇದೆ. ಇಲ್ಲ, ನಂಗೆ ಏನಂದ್ರೆ ನಿಜವಾಗ್ಲೂ ಸ್ವಲ್ಪ ಕೆಲಸಗಳಿದ್ರಿಂದ ನಂಗೆ ನಿಜವಾಗ್ಲೂ ಅಂದ್ರೆ ಅದಕ್ಕೂ ಕೇಳ್ಬೋದು, ನಾವೇನು ಹೇಳಿದ್ವಾ ನಿಮ್ಗೆ ಯೂಟ್ಯೂಬ್ ವಿಡಿಯೋ ಮಾಡಿ ನಾವೇ ಯೂಟ್ಯೂಬ್ ಓಪನ್ ಮಾಡಿರೋದು. ಆದರೆ ನನಗೆ ಯೂಟ್ಯೂಬ್ ಅಂದರೆ ಬ್ಲಾಗ್ ಮಾಡೋಕ್ಕೆ ನನಗೆ ಇಷ್ಟ, ಬಟ್ ಆದರೆ ಸ್ವಲ್ಪ ಟೈಮ್ ಸಿಗದೆ ಇರೋದ್ರಿಂದ ಎಷ್ಟೇ ಅನ್ಕೋತಾ ಇರ್ತೀನಿ ಇಲ್ಲ ಇವತ್ತು ಬ್ಲಾಗ್ ಮಾಡೋಣ ಅಂತ, ಬಟ್ ಆಗ್ತಿಲ್ಲ. ಬಟ್ ಮಾಡ್ತೀನಿ. ನಾಳೆ ನಾನು ಪಾತ್ರೆ ತೊಳೆದು ಮನೆ ವರ್ಷ ವ್ಲಾಗ್ ಎಲ್ಲ ಹಾಕ್ತೀನಿ, ಮಾಡಿ ನಾನು ಮಾಡ್ತೀನಿ. ಯಾಕೆ? ವ್ಯೂಸ್ ಚೆನ್ನಾಗಿ ಓಡುತ್ತೆ. ಅವ್ರ ಹೆಂಡ್ತಿದ್ರು ತೋರಿಸ್ತಾರೆ ಎಲ್ಲ ಗಂಡ್ತಿರ್ಗು. ನೋಡು ರಘು, ನೋಡು ಸೀರುಂಡೆ ರಘು, ನೋಡು ಪಾತ್ರೆ ತೊಳಿತಾರೆ, ಮನೆ ಒರೆಸ್ತಾರೆ, ನೀನು ಒರೆಸು ಒಂಥರ ಅಂತಾರ. ಅವಾಗ ತುಂಬಾ ಜನ ಆ ಥರ ಹೆಲ್ಪ್ ಮಾಡ್ಕೊಡ್ತಾರೆ ಗೊತ್ತಾ? ಈಗೆಲ್ಲ ಮಾಡ್ತಾರಪ್ಪ, ಮಾಡ್ಲೇಬೇಕು. ಅದೇನದು ಈಗ
ಮಾಡಲೇಬೇಕು. ಅದು ಹಂಗೆ ಅದು ಹೋಗಲ್ಲ ಇಲ್ಲ ತೊಳ್ಕೋಗಲ್ಲ ಅಂದ್ಬಿಡ್ತಾರೆ ಅದಕ್ಕೆ. ಸೊ ಆಮೇಲೆ ಆದಷ್ಟು ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಚೆನ್ನಾಗಿ ಇತ್ತು, ನಿಜವಾಗ್ಲೂ ಸಪೋರ್ಟ್ ಮಾಡಿ. ಹೌದು, ನಮ್ಗೊಬ್ರು ಕಮೆಂಟ್ ಹಾಕಿದವ್ರಿಗೆ ಬೆಳ್ಳಿಕಾಯಿನೇ ಕೊಡ್ಲಿಲ್ಲ, ಅವ್ರು ರಿಪ್ಲೈನೇ ಮಾಡ್ಲಿಲ್ಲ ನನಗೆ. ನಾನು 2 ಸಲ ಅವ್ರಿಗೆ 2 ವಿಡಿಯೋದಲ್ಲೂ ಹೇಳಿದೆ, ಬಟ್ ಅದರಲ್ಲಿ ಒಬ್ರು ಮಾತ್ರ ರೆಸ್ಪಾನ್ಸ್ ಮಾಡಿದ್ರು. ಅವ್ರಿಗೆ ಆಲ್ರೆಡಿ ರೀಚ್ ಆಯಿತು. ಆ ವಿಡಿಯೋ ಕೂಡ ನಾವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು. ನೋಡೋಣ, ಅವ್ರಿಗೆ ನನಗೀಗ ಹೆಸರು ಅವ್ರು ನಿಜವಾಗ್ಲೂ ನೆನಪಿಲ್ಲ. ಇನ್ನೊಂದ್ಸರಿ ನಾನು ಮನೆಗೆ ಹೋದ್ಮೇಲೆ ಚೆಕ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅವ್ರ ಹೆಸರನ್ನ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಬೆಳ್ಳಿಕಾಯಿ ನಮ್ಮ ಮನೇಲಿ ಹಾಗೇ ಇದೆ. ಮಂಜವಾಗಿದೆ ಅಲ್ವಾ ಅದು? ಏನಿಲ್ಲ, ಮನೆಗೆ ಬಂದು ಆಲ್ರೆಡಿ ಅಲಂಕಾರ ಮಾಡ್ತಾ ಇದೆಯಾ ರಾಯರಿಗೆ? ಇವತ್ತು ಆ್ಯಕ್ಚುಲಿ ಮಂಗಳವಾರ ಆಗಿದೆ, ಗುರುವಾರ ನಾನು ಯಾವಾಗಲೂ ರಾಯರಿಗೆ ಅಲಂಕಾರ ಮಾಡೋದು. ವೈಫ್ ಬರ್ಡೇ ಅಲ್ವಾ, ಸೊ ಅವ್ರಿಗೆ ದೀಪ ಹಚ್ಚಿಸ್ಬೇಕಂದ್ರೆ ಮನೇಲಿ ನೆಕ್ಸ್ಟವಾಗಿರಲಿ ಅಂತ. ಅದಷ್ಟೇ ಅಲ್ಲ, ಜೊತೆಗೆ ನಮ್ಮ ಮನೆಗೆ ಇನ್ನೂ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರನ್ನೂ ನಾನು ಇಂಟ್ರೊಡ್ಯೂಸ್ ಮಾಡಲೇಬೇಕು. The main chief guest of this house, one and only Deepika Gowda. ಕರೆಕ್ಟಾಗಿ ಕಸ ಹಾಕೋ ಜಾಗ ಕೂತಿದ್ಯಾ? ಮನೆ ಹಾಳ, ನಾನು ದೇವ್ರ ಮುಂದೆ ಕೂತಿದ್ದೀನಿ. ಈ ಮೂಲೆ ಕೂತಿರೋದು ನೀನು, ದೇವ್ರ ಮುಂದೆ ಅಂದ್ರೆ ಇದು ಇದೆ. ಮಾತಾಡಕ್ಕೆ ಏನು ಕೆಲಸ ಇರಲ್ಲ, ಸುಮ್ಮನೆ ಏನೇನೋ ಮಾತಾಡೋದು. ಇವತ್ತು ನಾನು ಹೂವಿನ ಅಲಂಕಾರ ಮಾಡೋಣ ಅಂತ ಬಂದಿದ್ದೀನಿ. ಅವ್ರ ಕೈ ಮಾಡಿಸ್ತಿದ್ದೀನಿ. ಇವತ್ತು ರಂಜಿತಕ್ಕನ ಬರ್ಡೇ. ವೈಟ್ ಗೈಸ್, ಆಲ್ರೆಡಿ ನಮ್ಮ ರಘುವಣ ಫುಲ್ಲು ಡೆಕೋರೇಟ್ ಅಂದ್ರೆ ಅಲಂಕಾರ ಮಾಡಾಯ್ತು. ಇವಾಗ ದೊಡ್ಡ ಹಾರ ತಂದಿದ್ದಾರೆ. ಇದನ್ನ ಎಲ್ಲಿಗಣ ನಾನು ಹೆಂಡತಿಗೆ ಹಾಕ್ತೀನಿ ಈಗ, ಹ್ಯಾಪಿ ಬರ್ಡೇ ಅಂತ. ಕಟ್ ಮಾಡ್ಬೇಕಾ? ನಾನು ಹೆಲ್ಪ್ ಮಾಡಿದ್ದೀನಿ ನೋಡಿ ಗೈಸ್. ಕಟ್ ಮಾಡು. ಏನು ಹೆಂಡತಿ ಬರ್ತಡೇನ ಒಂದು ಹಬ್ಬದ ಥರ ಆಚರಣೆ ಮಾಡುತ್ತಿರುವಂತಹ ಸೀರುಂಡೆ ರಘು ಅಲಿಯಾಸ್ ಉಂಡೆ ರಘು ಅವರಿಗೆ ಕೋಟಿ ಕೋಟಿ ಕಂಗ್ರ್ಯಾಚುಲೇಷನ್ಸ್. ಅಯ್ಯೋ ಹೋಯ್ತು ಅಣ್ಣ. ಎಲ್ಲರೂ ಮದುವೆ ಆಗಿ ಮಗ ಮಾಡ್ಕೊಂಡು ನಾಮಕರಣ ಮಾಡ್ತವ್ರೆ, ನಿಮ್ದು ಯಾವಾಗ? ನಾನು ನನ್ನ ಹೆಂಡತಿನೇ ಮಗ ಥರ ನೋಡ್ಕೋತೀನಿ. ಅಯ್ಯೋ ಅಯ್ಯೋ, ಎಂಥ ಡೈಲಾಗ್ ಹೊಡ್ಬಿಟ್ಟಪ್ಪ ಇವಯ್ಯ. ಹಬ್ಬ 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 ಹಬ್ಬ, ರಂಜಿತಕ್ಕನ ಹಬ್ಬ, ರಂಜಿತಕ್ಕನ ಬರ್ತಡೇ ಹಬ್ಬ. ಮನೆ ಕೆಲಸದವ್ರು ಇವ್ರನ್ನ ಆ್ಯಕ್ಚುಲಿ ನಾವು ದುಡ್ಡು ಕೊಟ್ಟು ಕೆಲಸಕ್ಕೆ ಕರ್ಸ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀರಾ? ನೋ, ಫ್ರೀಯಾಗಿ ಬಂದು ಕೆಲಸ ಮಾಡಿಕೊಡ್ತಿರುವಂತಹ ಉಂಡೆ. ಒಂದೆರಡು ಬಿರಿಯಾನಿ ಕೊಡಿಸಿದ್ರೆ ಇವಯ್ಯ ಎಲ್ಲ ಅಲಂಕಾರ ಮಾಡಿ ಹೋಗ್ತಾರೆ. ಏನು ಸಹಾಯ ಮಾಡ್ತಾ ಇದೆಯಾ ದೀಪಿಕಾ? ಕತ್ರಿ ಕೊಡ್ತಿದ್ದೀನಿ ನಾನು, ಕತ್ರಿ ತಗೋಣ. ಎಷ್ಟು ದೊಡ್ಡ ಸಹಾಯ ಮಾಡ್ಕೊಡ್ತಾ ಇದೀನಿ. ಆ ಕಡೆ ಹಾಕು. ಹಿಂಗೆ ಕರೆಕ್ಟ್. ಬನ್ನಿ ಗೈಸ್, ಎಲ್ಲ ಇವತ್ತು ರಂಜಿತಕ್ಕನ ಬರ್ತಡೇ ಎಲ್ಲ ಮುಗಿದೋಗಿ ಎಷ್ಟೋ ದಿನ ಆಗಿರುತ್ತೆ. ಅವಾಗ ವ್ಲಾಗ್ ಓಪನ್ ಮಾಡಿದಾಗ ನಾನು ಚೆನ್ನಾಗಿ ಕಾಣಿಸ್ತೀನಿ. ಚೆನ್ನಾಗಿದೆ. ಹೂ ಗಲೀಜು ಶೀ ಇಂಥದ್ದು ಯಾಕೆ ಇರ್ತಾರೋ ಯಪ್ಪ. ಗಿಮಿಟ್ ಬಾಬುಟಿಯ ರಂಜಿತಾ ರಘು ವ್ಲಾಗ್ಸ್ನ ನೋಡ್ತಿರುವಂತಹ ಟೈಮು ನಿನ್ ಜೊತೆ ಮಾಡಿದ ವಿಡಿಯೋ ಯಾರು ನೀಟಾಗಿ ಜಾಸ್ತಿ ನೋಡಿಲ್ಲ. ಅಂದ್ರೆ ನೀವ್ ಹೇಳ್ತಿರೋದು ನಾನು ವಿಡಿಯೋ ನೋಡಲ್ಲ ಅಂತ ಹೇಳ್ತಿದ್ದೀರಾ? ನೋಡಕ್ ಹೇಳು ಅಂತ ಹೇಳ್ತೀನಿ. ಇದೇ ಈ ಮಾತನ್ನ ನೀವು ಸುಳ್ಳು ಮಾಡಬೇಕು. ಈ ವಿಡಿಯೋನ ಲಕ್ಷ ವ್ಯೂಸ್ ಆಗಿ ಪ್ಲೀಸ್ ನನ್ನ ಮಾನ ಮರ್ಯಾದೆ ಉಳಿಸಿ. ಪ್ಲೀಸ್ ಮರ್ಯಾದೆ ಉಳಿಸಿ. ಅವ್ರು ಬಿಸಿ ಇದ್ರು ಆ ಟೈಮಲ್ಲಿ, ಅದಕ್ಕೆ ನೋಡಿಲ್ಲ. ಅಲ್ಲೇ ಇಟ್ಕೊಬಿಡು, ಅಲ್ಲೇ ನಿಂತ್ಕೊಬಿಡು. ರೆಡಿ ಆಯ್ತಾ? ಆಯ್ತು, ರೆಡಿ ಆಯ್ತು. ಇಷ್ಟು ಕೆಲಸ ಮಾಡಿದ್ದೀನಿ, ನನಗೊಂದು ಊಟ ಮಾಡಬಾರ್ದಾ? ನಾನು ಬರೀ ಕೆಲಸ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಬುದ್ಧಿ ನೋಡ್ಕೊಳ್ಳಿ. ಅವ್ರು ನಾನು ಬಂದ ತಕ್ಷಣ ನಿಂಗೆ ಏನು ತಿಂತೀಯ ಏನು ಅಂತ ಹೋಗಿ ಟೊಮೊಟೊ ಪಲಾವ್ ಮಾಡಿದ್ದಾರೆ, ಟೊಮೊಟೊ ಬಾತ್ ಮಾಡಿದ್ದಾರೆ. ಸಾಕು ಆಯ್ತಾ?